ದ್ವೀಪಗಳಿಂದ ಆಕ್ರೋಶ ಹೊರಗಾಗ್ತಾರೆ ಸರ್. ಇಲ್ಲ ಇವರಿಂದಾಗಿ ನಮಗೆ ತಪ್ಪಿದಾವೆ ಅಂದ್ರೆ ಏನಾದ್ರು ಇವರಿಗೆ ಹಚ್ಚಿಡಬೇಕಂತ ವ್ಯವಸ್ಥೆ ಏನಾದ್ರು ಮೇಗಿನವ್ರು ಯಾರಾದ್ರು ಅವರೇ ಮುಖ್ಯಮಂತ್ರಿನೇ ಹಚ್ಚಿರ್ತಾರೆ. ಮುಖ್ಯಮಂತ್ರಿಗೆ ಇವರು ಎಂ ಬಿ ಪಾಟೀಲ್ರ ಮಂತ್ರಿ ಮಾಡಬಾರ್ದತ್ತಿತ್ತು. ಈಗ ಎಂ ಬಿ ಪಾಟೀಲ್ ಪ್ರಭಾ ಭಾಳ ಇದು ಆಗಬಾರ್ದತ್ತೇಳಿ ಇವರಿಬ್ಬರಿಗೂ ಅವರೇ ಬೇಡ ಅಂದಾರ ಅಂತ ಹೇಳ್ತಾರೆ. ಆದರೆ ವಾಸ್ತವಿಕ ಯಾರಿಗೆ ಬೇಡ ಅಂದಾರೋ ಏನು ಬೇಡ ಅಂದಾರೋ ಅವ್ರು ಯಾರಿಗೆ ವಿರೋಧ ಮಾಡ್ಯಾರ ಅನ್ನೋದು ಅವ್ರೇನು ಅವ್ರ ಆಂತರಿಕ ಅವ್ರ ಪಕ್ಷದ ವಿಚಾರ. ಆದರೆ ಇದರೊಳಗೆ ಅವ್ರ ಕಚ್ಚಾಟ ಏನು ನಡೀತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ, ನಿನ್ನ ನಾ ಸೋಲಿಸ್ತೀನಿ, ನಾನು ಸೋಲಿಸ್ತೀನಿ. ಇವ್ರು ಯಾರು ಸೋಲಿಸೋರು ಇವರಲ್ಲ, ಜನ ಸೋಲಿಸ್ತಾರೆ. ನಾ ಚಾಲೆಂಜ್ ಮಾಡಿ ಇಂಥವ್ರು ಸೋಲಿಸ್ತೀನಿ ಅಂತ ಏನಾರೇ ಹೇಳೋದು, ಇದು ರಾಜಕಾರಣದಾಗ ಜನರು ನಿರ್ಣಯ ಮಾಡ್ತಾರೆ. ನಾವು ಸುಮ್ಮನೆ ನಾವು ಸೋಲಿಸುವಂಥ ಶಕ್ತಿ ಈ ಲೀಡರ್ಗಳ ಕೈಗಿಲ್ಲ, ಜನರ ಕೈಗಿಲ್ಲ. ಅದಕ್ಕೆ ಸುಮ್ಮನೆ ಏನೋ ಕಚ್ಚಾಡ್ತಾರೆ, ಮತ್ತೊಂದು 3 ತಿಂಗಳ ಮುಂದೆ ಒಂದು ಹಾಕ್ತಾರೆ. ರಾಜ್ಯದಲ್ಲಿ ಪೊಲೀಸ್ ಪರೀಕ್ಷೆಯನ್ನು ಗಲಾಟೆ ಪಕ್ಷ ಚೇಂಜ್ ಮಾಡ್ತೀನಿ, ಬೇರೆ ಕಡೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇನ್ನೊಂದು ಸರ 2028 ವಾರ ಇದೆ ನೇರವಾಗಿ ಏನು ವಾರ ಅಲ್ಲಕ್ಕಿದೆ ಭಾರತ ಪಾಕಿಸ್ತಾನ ವಾರ ಏನ್ರಿ? ಯಾರು ವಾರ ಮಾಡ್ಲಿಕ್ಕಾಗ್ತೈತಿ? ಎಮ್ ಎಲ್ ಎಗಳು ಅವ್ರದ್ದು ಇಂಡಿಯಾ ಒಳಗೆ ಇವರು ಬಬಲೇಶ್ವರದಾಗ ಇವ್ರ ಶಕ್ತಿ ಇವ್ರ ಬಳಿ ಇರ್ತದೆ. ಈಗ ಬಿಜಾಪುರಕ್ಕೆ ಎಲ್ಲರೂ ವಾರ ಮಾಡೋದ್ರಲ್ಲ, ಶಿವಾನಂದ ಚಡದ ವಾರ ಮಾಡಿದ್ರು, ಎಂ ಬಿ ಪಾಟೀಲ್ ಬಂದು ವಾರ ಮಾಡಿದ್ರು, ಎಷ್ಟು ಭಾಷಣ ಮಾಡಿ ಹೋದ್ರು. ಮತ್ತು ನಮ್ಮಲ್ಲಿ ಕಳ್ರು BJP ಉಳಿದ್ರು ಅಂತ ವಿಜೇಂದ್ರ ರೊಕ್ಕ ಕೊಟ್ಟು ಕಳ್ಸಿ ಅವ ವಾರ ಮಾಡದ. ಇಲ್ಲೊಂದಿಟ್ಟು ನಕಲಿ ಹಿಂದೂಗಳದಾರ, ಅವ್ರು ವಾರ ಮಾಡಿದ್ರು. ಎಲ್ಲ ಪುಟ್ರೆಲ್ಲ ಮಾಡಿದ್ರು ಆರಿಸಿ ಬರಲಿಲ್ಲ. ವಾರಗಳು ಏನಿಲ್ಲ, ಜನರ ಕೈಗೆ ಐತದು. ಏನು ಜನರು ಆ ಓಟೇನು ಓದ್ತಾರಲ್ಲ ಅದ್ರ ಮೇಲೆ ಅದು ವಾರ ಅದು. ಇವರೆಲ್ಲ ಸುಮ್ಮನೆ ಧಮಕಿ ಇವೆಲ್ಲ. ಮತ್ತು 3 ತಿಂಗಳ ರಿಪೇರಿ ಆಗಿ ಇಬ್ರು ಹಲ್ಲು ಕಚ್ಕೋತ ಫೋಟೋ ಅನಿಮೆ ಹಾಕ್ತಾರೆ. ಯಶವಂತರಾವ್ ಎಂ ಬಿ ಪಾಟೀಲ್ ಹಲ್ಲು ಕಸಿಯುತ್ತೋ ಆಗ ತೆಗೆದ ಚಿತ್ರ ಅಂತ ಹಾಕ್ತಾರೆ. ಆಯ್ತಿಲ್ಲ, ಈಗ ನಾವು ದ್ವೀಪಗಳಿಂದ ಆಕ್ರೋಶ ಹೊರಗಾಗ್ತಾರೆ ಸರ್. ಇಲ್ಲ ಇವರಿಂದಾಗಿ ನಮಗೆ ತಪ್ಪಿದಾವೆ ಅಂದ್ರೆ ಏನಾದ್ರು ಇವರಿಗೆ ಹಚ್ಚಿಡಬೇಕಂತ ವ್ಯವಸ್ಥೆ ಏನಾದ್ರು ಮೇಗಿನವ್ರು ಯಾರಾದ್ರು ಅವರೇ ಮುಖ್ಯಮಂತ್ರಿನೇ ಹಚ್ಚಿರ್ತಾರೆ. ಮುಖ್ಯಮಂತ್ರಿಗೆ ಇವರು ಎಂ ಬಿ ಪಾಟೀಲ್ರ ಮಂತ್ರಿ ಮಾಡಬಾರ್ದತ್ತಿತ್ತು. ಈಗ ಎಂ ಬಿ ಪಾಟೀಲ್ ಪ್ರಭಾ ಭಾಳ ಇದು ಆಗಬಾರ್ದತ್ತೇಳಿ ಇವರಿಬ್ಬರಿಗೂ ಅವರೇ ಬೇಡ ಅಂದಾರ ಅಂತ ಹೇಳ್ತಾರೆ. ಆದರೆ ವಾಸ್ತವಿಕ ಯಾರಿಗೆ ಬೇಡ ಅಂದಾರೋ ಏನು ಬೇಡ ಅಂದಾರೋ ಅವ್ರು ಯಾರಿಗೆ ವಿರೋಧ ಮಾಡ್ಯಾರ ಅನ್ನೋದು ಅವ್ರೇನು ಅವ್ರ ಆಂತರಿಕ ಅವ್ರ ಪಕ್ಷದ ವಿಚಾರ. ಆದರೆ ಇದರೊಳಗೆ ಅವ್ರ ಕಚ್ಚಾಟ ಏನು ನಡೀತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ, ನಿನ್ನ ನಾ ಸೋಲಿಸ್ತೀನಿ, ನಾನು ಸೋಲಿಸ್ತೀನಿ. ಇವ್ರು ಯಾರು ಸೋಲಿಸೋರು ಇವರಲ್ಲ, ಜನ ಸೋಲಿಸ್ತಾರೆ. ನಾ ಚಾಲೆಂಜ್ ಮಾಡಿ ಇಂಥವ್ರು ಸೋಲಿಸ್ತೀನಿ ಅಂತ ಏನಾರೇ ಹೇಳೋದು, ಇದು ರಾಜಕಾರಣದಾಗ ಜನರು ನಿರ್ಣಯ ಮಾಡ್ತಾರೆ. ನಾವು ಸುಮ್ಮನೆ ನಾವು ಸೋಲಿಸುವಂಥ ಶಕ್ತಿ ಈ ಲೀಡರ್ಗಳ ಕೈಗಿಲ್ಲ, ಜನರ ಕೈಗಿಲ್ಲ. ಅದಕ್ಕೆ ಸುಮ್ಮನೆ ಏನೋ ಕಚ್ಚಾಡ್ತಾರೆ, ಮತ್ತೊಂದು 3 ತಿಂಗಳ ಮುಂದೆ ಒಂದು ಹಾಕ್ತಾರೆ. ರಾಜ್ಯದಲ್ಲಿ ಪೊಲೀಸ್ ಪರೀಕ್ಷೆಯನ್ನು ಗಲಾಟೆ ಪಕ್ಷ ಚೇಂಜ್ ಮಾಡ್ತೀನಿ, ಬೇರೆ ಕಡೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇನ್ನೊಂದು ಸರ 2028 ವಾರ ಇದೆ ನೇರವಾಗಿ ಏನು ವಾರ ಅಲ್ಲಕ್ಕಿದೆ ಭಾರತ ಪಾಕಿಸ್ತಾನ ವಾರ ಏನ್ರಿ? ಯಾರು ವಾರ ಮಾಡ್ಲಿಕ್ಕಾಗ್ತೈತಿ? ಎಮ್ ಎಲ್ ಎಗಳು ಅವ್ರದ್ದು ಇಂಡಿಯಾ ಒಳಗೆ ಇವರು ಬಬಲೇಶ್ವರದಾಗ ಇವ್ರ ಶಕ್ತಿ ಇವ್ರ ಬಳಿ ಇರ್ತದೆ. ಈಗ ಬಿಜಾಪುರಕ್ಕೆ ಎಲ್ಲರೂ ವಾರ ಮಾಡೋದ್ರಲ್ಲ, ಶಿವಾನಂದ ಚಡದ ವಾರ ಮಾಡಿದ್ರು, ಎಂ ಬಿ ಪಾಟೀಲ್ ಬಂದು ವಾರ ಮಾಡಿದ್ರು, ಎಷ್ಟು ಭಾಷಣ ಮಾಡಿ ಹೋದ್ರು. ಮತ್ತು ನಮ್ಮಲ್ಲಿ ಕಳ್ರು BJP ಉಳಿದ್ರು ಅಂತ ವಿಜೇಂದ್ರ ರೊಕ್ಕ ಕೊಟ್ಟು ಕಳ್ಸಿ ಅವ ವಾರ ಮಾಡದ. ಇಲ್ಲೊಂದಿಟ್ಟು ನಕಲಿ ಹಿಂದೂಗಳದಾರ, ಅವ್ರು ವಾರ ಮಾಡಿದ್ರು. ಎಲ್ಲ ಪುಟ್ರೆಲ್ಲ ಮಾಡಿದ್ರು ಆರಿಸಿ ಬರಲಿಲ್ಲ. ವಾರಗಳು ಏನಿಲ್ಲ, ಜನರ ಕೈಗೆ ಐತದು. ಏನು ಜನರು ಆ ಓಟೇನು ಓದ್ತಾರಲ್ಲ ಅದ್ರ ಮೇಲೆ ಅದು ವಾರ ಅದು. ಇವರೆಲ್ಲ ಸುಮ್ಮನೆ ಧಮಕಿ ಇವೆಲ್ಲ. ಮತ್ತು 3 ತಿಂಗಳ ರಿಪೇರಿ ಆಗಿ ಇಬ್ರು ಹಲ್ಲು ಕಚ್ಕೋತ ಫೋಟೋ ಅನಿಮೆ ಹಾಕ್ತಾರೆ.